ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೊಂದು ಮುದ್ದಾದ ಅತ್ತೆ ಸೊಸೆ ಮನೇಲಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಇವತ್ತು ನಮ್ ಜೊತೆ ಚಂದನಾ ಮ್ಯಾಮ್ ಅವರ ಅತ್ತೆ ಇದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ಕಾರ ಮ್ಯಾಮ್. ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮ್ಯಾಮ್ ಮೊದ್ಲಿಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ ಮ್ಯಾಮ್. ನಿಮ್ ಲಕ್ಷ್ಮಿ ತುಂಬಾ ಮುದ್ದಾಗಿ ಅದ್ರಲ್ಲೂ ಕೂಡ ವೈಟ್ ಥೀಮ್ ಇಟ್ಕೊಂಡ್ ಮಾಡಿದಿರಂತೆ. ನೀವ್ ಪ್ರತಿ ವರ್ಷ ಹೀಗೆ ಮಾಡ್ತೀರಾ ಅಂತ ಮ್ಯಾಮ್ ಹೇಳಿದ್ರು. ಅಂದ್ರೆ ಯಾವಾಗಿಂದ ಮ್ಯಾಮ್ ಈ ತರ ನಿಮ್ಗೆ ಇದು ಆಸಕ್ತಿ ಶುರು ಆಗಿದ್ದು? ಆಕ್ಚುಲಿ ನನ್ನ ತಾಯಿ ಮಾಡ್ತಾ ಇದ್ರು, ಅವ್ರ ತಾಯಿ ಮಾಡ್ತಾ ಇದ್ರು. ಅಲ್ಲಿಂದ ನಡ್ಸ್ಕೊಂಡ್ ಬಂದಿರುವಂತಹ ಒಂದು ಪದ್ಧತಿ ಇದು. ಸೊ ಅದು ಹಾಗೆ ಕಂಟಿನ್ಯೂ ಆಯ್ತದು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಖಂಡಿತ ಸ್ಪೆಷಲ್, ಯಾಕಂದ್ರೆ ಸೊಸೆ ಆಗಮನ ಆಗಿದೆ. ಯಾವ ತರ ಇತ್ತು ಮ್ಯಾಮ್ ಈ ಸಲ? ನೀವ್ ಅವ್ರಿಗೆ ಏನ್ ಹೇಳ್ಕೊಟ್ರಿ ಅಂತ? ತುಂಬಾ ಸಂತೋಷ. ಅದಂತೂ ಎಲ್ರಿಗೂ ಗೊತ್ತಿರುವಂತದ್ದೇ. ಯಾಕಂದ್ರೆ ಒಂದ್ ಲಕ್ಷ್ಮಿ, ನಾನು ಯಾವಾಗ್ಲೂ ಲಕ್ಷ್ಮಿನ ಪೂಜಿಸ್ತಾ ಇದ್ದೆ. ನಮ್ಮ ಮನೇಲೆಲ್ಲ ಗಂಡ್ ಮಕ್ಳೇನೆ, ಹೌದು. ಇಬ್ರು ಗಂಡ್ ಮಕ್ಳು ಇರೋದು. ನಮ್ಮ ಮನೇಲಿ ಲಕ್ಷ್ಮಿನೇ ಇಲ್ಲ ನಾನ್ ಬಿಟ್ರೆ. ಸೊ ಇನ್ನೊಂದು ಅಡಿಷನಲ್ ಲಕ್ಷ್ಮಿ ಬಂದ್ಲಲ್ಲ, ನಂಗೆ ಇನ್ನೂ ತುಂಬಾ ಖುಷಿ. ಸೊ ಅಷ್ಟ್ ಹೇಳ್ಬೋದು ನಾನು. ಯಾಕಂದ್ರೆ ಇನ್ನೊಂದು ಅಡಿಷನಲ್ ಲಕ್ಷ್ಮಿ ಅವಳು ನಮ್ಮ ಮನೆಗೆ. ಯಾಕಂದ್ರೆ ಯಾವಾಗೂ ನಾವು ಬರೇ ಚಡ್ಡಿ ಬನಿಯನ್ನೆಲ್ಲ ಓಡಾಡ್ತಾ ಇರೋ ಗಂಡ್ ಮಕ್ಳು ನೋಡ್ತಾ ಇದ್ದಲ್ಲ, ಇವಾಗ ಒಂಥರ ಲಂಗ ದಾವಣಿ ಸೀರೆ ಎಲ್ಲ ಕಲರ್ ನೋಡ್ತಾ ಇದೀವಿ. ಸೊ ಹೆಣ್ಮಕ್ಳೇ ಭೂಷಣ ಮನೆಗೆ. ಸೊ ಅದರಿಂದ ನಂಗೆ ಅವಳು ಬಂದಿದ್ದು ತುಂಬಾ ಸಂತೋಷ. ಇನ್ನೊಬ್ಳು ಮಗಳ ನಂಗೆ ಆಡ್ ಆದಂಗೆ ಆಯ್ತು. ಸೊಸೆಗಿಂತ ನನ್ನ ಮಗಳು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನನ್ಗೆ ಇನ್ನೊಬ್ಳು ಮಗಳು ನಂಗೆ ದೇವಿ ಕರುಣಿಸಿದಾಳೆ ಅಂತಾನೆ ಹೇಳ್ಬೋದು. ಚಂದನಾ ಮ್ಯಾಮ್ ನಿಮಗೋಸ್ಕರ ಏನಾದ್ರು ಅಡ್ಗೆ ಮಾಡ್ಕೊಟ್ಟಿದಾರಾ? ಹೇಗೆ? ಏನ್ ಇಷ್ಟ ಆಯ್ತು ನಿಮಗೆ? ಏನ್ ಅಡಿಗೆ ಮಾಡ್ಕೊಟ್ಟಿದ್ದಾಳೆ ಅಂದ್ರೆ ಎಷ್ಟೋ ಮಾಡಿದಾಳೆ. ನಂಗೆ ಒಂದು ಹೆಸರು ನೆನಪಿರಲ್ಲ. ಯಾಕಂದ್ರೆ ಅವಳು ಇಟಾಲಿಯನ್ ಮಾಡ್ತಾಳೆ, ನಾರ್ತ್ ಇಂಡಿಯನ್ ಮಾಡ್ತಾಳೆ, ಸೌತ್ ಇಂಡಿಯನ್ ಮಾಡ್ತಾಳೆ, ಎಲ್ಲಾ ತರದ್ದು ಮಾಡ್ತಾಳೆ ಅವಳು. ಸೊ ಸಕಲ ಕಲಾ ವಲ್ಲಭೆ ಅಂತ ನಾನು ಹೇಳೋದವಳು. ಆಕ್ಟ್ ಮಾಡೋದ್ರ ಜೊತೆಗೆ, ಹಾಡೋದ್ ಜೊತೆಗೆ, ಡಾನ್ಸ್ ಮಾಡೋದ್ ಜೊತೆಗೆ ಅಡಿಗೆನೂ ಮಾಡ್ತಾಳೆ. ಅದಲ್ಲೂ ಅವಳು ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಅದ್ ಆಲ್ಮೋಸ್ಟ್ ವಾರಕ್ಕೆ ಒಂದ್ಸಲ 2 ಸಲ ಶೂಟಿಂಗ್ ಇಲ್ಲ ಅಂದ್ರೆ ಅದೇ ಕೆಲಸ ಅವಳಿಗೆ. ಅಮ್ಮ ನಾನು ಏನಾದ್ರೂ ಅಡಿಗೆ ಮಾಡ್ಲಾ ಅಂತ. ಸರಿ ಮಾಡಮ್ಮ, ನಿಮ್ಗೆ ಏನ್ ಖುಷಿನೋ ಅದ್ ಮಾಡು ಅಂತ. ಅವಳು ಏನ್ ಮಾಡಿದ್ರು ನಮ್ಗೆ ಖುಷಿನೇ. ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ತಾಳೆ. ನಾವು ಅದನ್ನ ಹೊಸ ರುಚಿ ಅಂತ ನಾವು ಎಲ್ಲ ಟೇಸ್ಟ್ ಮಾಡ್ತೀವಿ. ಅದು ಖುಷಿನೇ. ಐ ಥಿಂಕ್ ಅವ್ರಿಗೆ ಇಷ್ಟ ಆಗಿದ್ದಂದ್ರೆ ಶ್ರೀಲಂಕನ್ ಕರಿ. ಹಾ, ಶ್ರೀಲಂಕನ್ ಕರಿ. ನಂಗೆ ಹೆಸರು ಮರ್ತೋಗುತ್ತೆ. ಚಾಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸೊ ಅದೇ ನಾನು ಹೇಳಿದ್ನಲ್ಲ, ಇಂಥದ್ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾ ಚೆನ್ನಾಗಿ ಮಾಡ್ತಾಳೆ. ಅದ್ರಲ್ಲಿ ಯಾವ್ದು ನಂಗೆ ಹೆಸರು ನೆನಪಿರಲ್ಲ, ಅವಳೇ ಹೇಳ್ಬೇಕು ಯಾವ್ದು ಅಂತ ನನ್ಗೆ ಇಷ್ಟ ಇರೋದು. ಸೊ ದಟ್ ಇಸ್ ರಿಯಲಿ ಗುಡ್. ಮ್ಯಾಮ್ ನಿಮ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಂಗ್ ಆಚರಣೆ ಮಾಡ್ತೀರಾ ಮ್ಯಾಮ್? ಅಂದ್ರೆ ಯಾವ ತರ, ಎಷ್ಟ್ ಗಂಟೆಗೆ ಶುರು ಮಾಡ್ತೀರಾ ಪೂಜೆ? ಹೇಗೆ? ನಾವು ಪೂಜೆ ಅಂದ್ರೆ ಸಾಧಾರಣವಾಗಿ ರಾವ್ ಕಾಲದ ಮುಂಚೆನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ತೀವಿ. ರಾವ್ ಕಾಲದ ಮೇಲೆ ಮಾಡಲ್ಲ. ಸೊ ಶಾಸ್ತ್ರೋಕ್ತವಾಗಿ ಏನೇನ್ ಬೇಕು ಲಕ್ಷ್ಮಿಗೆ, ಯಾವ ತರ, ಈಗ ಎಲ್ಲರಿಗೂ ಗೊತ್ತಿರುವಂತದ್ದೇ. ಇವಾಗಿನ ಕಾಲದಲ್ಲಂತೂ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಅಂತೂ ಹಾರಾಡ್ತಾ ಇರ್ತವೆ ಎಲ್ಲ ಯಾವ ತರ ಮಾಡೋದು ಅಂತ. ಸೊ ನಾನು ಅದನ್ನೆಲ್ಲ ಕಾಪಿ ಮಾಡಲ್ಲ. ನಾವು ಯಾವ್ದು ನಮ್ಮನೆ ಫ್ಯಾಮಿಲಿಗೆ ಹೆಂಗ್ ಬಂದಿದೆ ಅದೇ ತರ ನಾವು ಆಚರಣೆ ಮಾಡ್ತೀವಿ. ಮ್ಯಾಮ್ ನೀವು ಕೂಡ ಆಕ್ಟರ್ ಆಗಿರೋರು, ಜೊತೆಗೆ ಈ ಒಂದು ಲೈಫ್ ಕೂಡ ಅಂದ್ರೆ ದೇವ್ ಪೂಜೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ರಿ. ಈಗ ಸೊಸೆ ಕೂಡ ಹಾಗೆ ಸಿಕ್ಕಿದ್ದಾರೆ ನಿಮ್ಗೆ. ಸೊ ಹೇಗೆ ಆಗ್ತಿದೆ? ಹೇಗೆ ಅಂತಂದ್ರೆ ಆಕ್ಚುಲಿ ಆ ಲಕ್ಷ್ಮಿನೇ ಕರುಣಿಸಿರೋದು. ಈ ತರನೇ ಸೊಸೆ ನಿಂಗೆ ಬರ್ಲಿ ಅಂತ. ಸೊ ನಂಗೆ ಅದೇ ತರ ಸೊಸೆ ಸಿಕ್ಕಿದಾಳೆ. ಸೊ ವಿ ಬ್ಯಾಲೆನ್ಸ್ ಬೋತ್. ಬಿಕಾಸ್ ವರ್ಕ್ ಅನ್ನೋದು ದಟ್ ಈಸ್ ಒನ್ ಟ್ರ್ಯಾಕ್ ಅಲ್ವಾ. ಸೊ ನಾವು ವರ್ಕ್ ಮಾಡ್ತಾ ಇದೀವಿ, ಮನೆ ಕಡೆ ನೋಡ್ಕೊಳಲ್ಲ ಅನ್ನೋಕ್ಕಾಗಲ್ಲ. ಸೊ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಜೀವನ ನಮ್ದು. ಸೊ ನಾನು ಹಾಗೆ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಜೊತೆ ನಾನು ಆಫೀಸ್ ನೋಡ್ಕೊಳ್ತಾ ಇದ್ದೆ. ಜೊತೆಗೆ ನಂದು ಸೆಕೆಂಡ್ ಎಂಟ್ರಿ ಆಕ್ಚುಲಿ 2015 ಮತ್ತೆ ನಾನು ಆಕ್ಟ್ ಮಾಡಕ್ ಶುರು ಮಾಡಿದೆ. ಸೊ ಅದು ಮಾಡ್ತಾ ಇದೆ, ಇದು ಮನೆ, ಅದು ಕೆಲಸ. ಸೊ ಎರಡು ಬ್ಯಾಲೆನ್ಸ್ ಮಾಡಿದ್ರೇನೆ ಅಲ್ವಾ ಲೈಫ್. ಹೌದು ಮ್ಯಾಮ್. ಸಿಹಿ ಮತ್ತು ಖಾರ ತರ ಎರಡು ಇರ್ಬೇಕು, ಒಂದೇ ತರ ಇರಕ್ಕಾಗಲ್ಲ. ಸೊ ಅದೇ ತರ ಅವಳು ನಂಗೆ ಹಾಗೆ ಸಿಕ್ಕಿದಾಳೆ. ಸೊ ವಿ ಬ್ಯಾಲೆನ್ಸ್ ಇಟ್. ಮ್ಯಾಮ್ ಈಗ ಅತ್ತೆ ಸೊಸೆ ಬಗ್ಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಒಂದು ಸುಂದರವಾದ ಅತ್ತೆ ಸೊಸೆ ಬಾಂಧವ್ಯ ಇರ್ಬೇಕು ಅಂತ ಆದ್ರೆ ಮುಖ್ಯವಾಗಿ ಏನ್ ಇರ್ಬೇಕು ಅವ್ರ ಮಧ್ಯೆ ಅನ್ನೋದನ್ನ ಹೇಳೋದಾದ್ರೆ? ಮುಖ್ಯವಾಗಿ ಅಂತಂದ್ರೆ ಸೊಸೆ ಅನ್ಕೊಳಿಬೇಡಿ ಯಾರುನು. ಮಗಳು ಅನ್ಕೊಂಡ್ರೆ ಸೊ ಬಹುಶಃ ಅವಾಗ ಏನ್ ಪ್ರಾಬ್ಲಮ್ ಬರಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ನಮ್ಮ ಹೆಣ್ಮಕ್ಳ ಜೊತೆ ತಾಯಿ ಮಗಳಿರ್ಬೋದು, ಅಥವಾ ಗಂಡ್ ಮಕ್ಳು ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅಕ್ಕ ತಂಗಿರ್ ಇರ್ಬೋದು, ಜಗಳ ಆಗೋದಂತೂ ಸಹಜ ಅದು. ಸೊ ಮಾತಿಗೆ ಬರ್ದೆ. ಈಗ ನಾವ್ ಅಮ್ಮನ ಜೊತೆ ಜಗಳ ಆಡಲ್ವಾ, ಏನಮ್ಮ ನೀನ್ ಹಿಂಗ್ ಹೇಳ್ತೀಯಾ ಅಂತ. ಸೊ ಅದನ್ನ ನಾವು ಹೈಲೈಟ್ ಮಾಡ್ಕೋಬಾರ್ದು. ಅದು ಕಾಮನ್ ಆಗಿ ಹಾಯ್ ಹಲೋ ಅನ್ನೋ ತರ ಅನ್ಕೊಂಡು ತಗೋಬಿಟ್ರೆ ಸಿಂಪಲ್ ಆಗಿ ಸೊ ಏನ್ ಪ್ರಾಬ್ಲಮ್ಸು ಬರಲ್ಲ. ಸೊ ತಾಯಿ ಮಗಳ ತರ ಯಾವತ್ತು ಸೊಸೆಂದರಿಗೆ ಮಗಳ ತರ ಸ್ವೀಕರಿಸಿದ್ರೆ ಖಂಡಿತ ಏನ್ ಪ್ರಾಬ್ಲಮ್ಸ್ ಬರಲ್ಲ. ಸೊ ಮ್ಯಾಮ್ ಹೇಳ್ತಿರೋದು ಏನಂದ್ರೆ ಸೊಸೆ ತರ ನೋಡ್ಬೇಡಿ, ನಿಮ್ ಮಗಳ ತರ ನೋಡಿ, ಅವಾಗ ಖಂಡಿತವಾಗ್ಲೂ ರಿಲೇಶನ್ಶಿಪ್ ಚೆನ್ನಾಗಿ. ಬಟ್ ಆದ್ರೂ ಕೆಲವ್ರು ಹೇಳ್ತಾರೆ, ಓ ಮಗಳ ತರ ಅದ್ ಎಷ್ಟ್ ದಿನ ನೋಡ್ತಾರೆ ಅಂತ. ನಾಟ್ ಎಷ್ಟ್ ದಿನ ನೋಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ, ನಾವ್ ಹೆಂಗ್ ತಗೊಳ್ತೀವಿ ಅನ್ನೋ ಪ್ರಶ್ನೆ. ಯಾಕೆ ಅದೇನು ಕ್ಷಣಿಕನಾ? ಇವಾಗ ಅಳಿಯಂಗ್ ಹೆಂಗ್ ನಾವು ಮನೆ ಮಗನ್ ತರ ತಗೊಳ್ತೀವಿ, ಅದೇ ತರ ಸೊಸೆನು ಮನೆ ಮಗಳ ತರ ತಗೊಳ್ತೀವಿ. ಅಳಿಯನ್ ಜೊತೆ ಹತ್ರ ಮಾತಾಡ್ತೀವ? ಇಲ್ಲ. ಸೊ ಮಗಳನ್ನೂ ಹಾಗೆ ಸ್ವೀಕರಿಸಿದ್ರೆ ಏನ್ ಪ್ರಾಬ್ಲಮ್ ಬರಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ಬಹುಶಃ ಹಾಗೆ ನಡ್ಕೊಂಡು ಹೋಗ್ತೀವಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಚಂದನಾ ಮ್ಯಾಮು ಆಕ್ಟಿಂಗ್ ಮಾಡ್ತಿದ್ರು, ಅವ್ರ ಮನೇಲಿದ್ರು. ಇಲ್ಲಿ ಬಂದ ಮೇಲೆ ಅವರಿಗೆ ನಿಮ್ಮ ಒಂದು ಎನ್ವಿರಾನ್ಮೆಂಟ್ ಗೆ ಅಡಾಪ್ಟ್ ಆಗೋದು ಈಸಿ ಆಯ್ತಾ ಅಥವಾ ಹೇಗೆ ಮ್ಯಾಮ್?
ಅಂದ್ರೆ ಈ ಕಷ್ಟ ಆಯ್ತು ಅನ್ನೋ ತರ ಏನಾದ್ರು ಇಲ್ಲ, ಆ ಪ್ರಶ್ನೆ ನೀವು ಅವಳಿಗೆ ಕೇಳ್ಬೇಕು. ಹ್ಮ್. ಕಷ್ಟ ಆಯ್ತಾ, ಆರಾಮಾಗಿದ್ದಾಳ ಏನಂದ್ರೆ, ಬಿಕಾಸ್ ನಾನ್ ಹೇಳಿದ್ರೆ ರಾಂಗ್ ಆಗುತ್ತೆ. ಹೌದು. ನನ್ ಖುಷಿಗೆ ನಾನ್ ಹೇಳ್ಕೊಬಹುದು, ಅವಳಿಗೆ ಈ ಪ್ರಶ್ನೆ ಅಲ್ಲ, ನಿಮ್ ಕೇಳಿದ್ರೆ ಜೊತೆ ಅವ್ರು ಏನ್ ಅನ್ಸ್ತು? ನನ್ಗಂತೂ ಹಂಗ ಅನ್ಸ್ಲೇ ಇಲ್ಲ ನಿಜ. ಬಂದಾಗಿಂದ ನೋಡ್ತಿದ್ದೀನಿ ಅಮ್ಮ ಮಗಳ ತರನೇ ಅವ್ರು ಇರೋದು. ನಂಗೆ ಒಂದ್ಸಲಿ ಡೌಟ್ ಆಗಿದೆ. ಹೌದು. So ಅಷ್ಟೇ ಸಿಂಪಲ್. ಓಕೆ ಮ್ಯಾಮ್.